ರಾಜ್ಯ ಸರ್ಕಾರದ ಪ್ರಭಾವಿ ಸಚಿವ ಸತೀಶ್ ಜಾರಕಿಹೊಳಿ ಅವರ ಭಾವನನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಅಬಕಾರಿ ಇಲಾಖೆಯಲ್ಲಿ ಕೆಲಸ ಮಾಡ್ತಾ ಇದ್ದವರು ಹೆಚ್ಚುವರಿ ಆಯುಕ್ತರು ಮಂಜುನಾಥ್ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದಿರೋದು ಕಾರಣ ಆದಾಯಕ್ಕೂ ಮೀರಿ ಆಸ್ತಿ ಸಂಪಾದಿಸಿದ್ದಾರೆ ಅನ್ನುವಂತ ಆರೋಪ. ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯ ಅಪಾರ್ಟ್ಮೆಂಟ್ನಲ್ಲಿ ಮಂಜುನಾಥ್ ಅವರನ್ನು ವಶಕ್ಕೆ ಪಡೆಯಲಾಗಿದೆ. ಪಿಎಂಎಲ್ಎ ಆಕ್ಟು ಜೊತೆಗೆ ವಿದೇಶಿ ವಿನಿಮಯ ಈ ವ್ಯವಹಾರದಲ್ಲಿ ಅವರು ತೊಡಗಿಕೊಂಡಿದ್ರು ಅನ್ನುವಂಥ ಆರೋಪವೂ ಕೂಡ ಇವರ ಮೇಲೆ ಇದೆ. ಹೆಚ್ಚುವರಿ ಆಯುಕ್ತರು ಅಬಕಾರಿ ಇಲಾಖೆ ಸತೀಶ್ ಜಾರಕಿಹೊಳಿ ಅವರ ಸಹೋದರಿಯ ಪತಿ ಇವರು. ಬಿಜೆಪಿಯ ಮಾಜಿ ಸಂಸದರು ದೇವೇಂದ್ರಪ್ಪ ಅವರ ಪುತ್ರ. ಸದ್ಯ ಜಾರಿ ನಿರ್ದೇಶನದ ಅಧಿಕಾರಿಗಳು ಇವರ ಮನೆಯ ಮೇಲೆ ಕಚೇರಿಗಳ ಮೇಲೆ ದಾಳಿ ಮಾಡಿ ದಾಖಲೆಗಳ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಬೆಂಗಳೂರು ಬೆಳಗಾವಿ ಸೇರಿ ಮೈಸೂರಲ್ಲೂ ಕೂಡ ದಾಳಿಯಾಗಿದೆ. ನೋಡ್ತಾ ಇದ್ದೀರಿ 3 ದೃಶ್ಯಗಳು. ಬೆಳಗಾವಿ ಅವರ ನಿವಾಸ, ಮೈಸೂರಲ್ಲಿ ಅವರಿಗೆ ಸೇರಿದಂಥ ಪ್ರಾಪರ್ಟಿ ಮತ್ತು ಬೆಂಗಳೂರಿನ ಅಪಾರ್ಟ್ಮೆಂಟ್, ಬೆಂಗಳೂರಿನ ರೇಸ್ ಕೋರ್ಸ್ ರಸ್ತೆಯಲ್ಲಿ ಅವರು ವಾಸ್ತವ್ಯ ಇದ್ದಂಥ ಅಪಾರ್ಟ್ಮೆಂಟು 3 ಕಡೆ ದಾಳಿಯಾಗಿರೋದು. ಇನ್ನು ಇಡಿ ಏಕಾಏಕಿ ದಾಳಿ ಮಾಡಿರೋದಲ್ಲ, ಇದರ ಹಿಂದೆ ಇನ್ನೊಂದು ಕೇಸು ಕೂಡ ಇದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅಂದ್ರೆ ಬೆಳಗ್ಗೆ ಕ್ಲಾರಿಟಿ ಇರಲಿಲ್ಲ ಯಾವ ಕೇಸು ಇಡಿ ದಾಳಿ ಮಾಡಿದ್ದು ಅಂತ. ಈಗ ಗೊತ್ತಾಗ್ತಾ ಇದೆ ಅವರ ಮೇಲೆ ಲೋಕಾಯುಕ್ತ ಕೇಸ್ ಆಗಿತ್ತು ಒಂದು, ಅದಕ್ಕೆ ಸಂಬಂಧಿಸಿದಂತೆ ಇಡಿ ದಾಳಿ ಮಾಡಿದೆ ಅಂತ. ಡಿಎ ಕೇಸ್ ಆಗಿತ್ತು, ಅಂದ್ರೆ ಆದಾಯಕ್ಕೂ ಮೀರಿ ಅಕ್ರಮವಾಗಿ ಆಸ್ತಿ ಸಂಪಾದಿಸಿದಂತ ಆರೋಪ ಇತ್ತು ಅವ್ರ ಮೇಲೆ. 2013ರಲ್ಲಿ ಅವರು ಅಬಕಾರಿ ಇಲಾಖೆಯ ಮೈಸೂರು ಡಿಸಿ ಆಗಿದ್ರು. ಲೈಸೆನ್ಸ್ ನವೀಕರಣದಲ್ಲೂ ಭ್ರಷ್ಟಾಚಾರದ ಆರೋಪ ಇತ್ತು ಅವ್ರ ಮೇಲೆ. ಅಬಕಾರಿ ಇಲಾಖೆ ಅಂದ್ರೆ ಬಾರ್ ಲೈಸೆನ್ಸ್ಗಳ ರಿನ್ಯೂವಲ್ ನಲ್ಲಿ ಭ್ರಷ್ಟಾಚಾರ ಎಸಗಿದ್ದಾರೆ ಅನ್ನುವಂಥ ಆರೋಪ ಇತ್ತು. ಡಿಎ ಕೇಸ್ ಆಗಿತ್ತು, ಅದಕ್ಕೆ ಸಂಬಂಧಿಸಿದಂತೆ ಈ ದಾಳಿ ಆಗಿದೆ ಅನ್ನುವಂಥ ಪ್ರಾಥಮಿಕ ಮಾಹಿತಿ ಈಗ ಸಿಗ್ತಾ ಇರೋದು. ಅದಕ್ಕೆ ಸಂಬಂಧಿಸಿದಂತೆ ಈ ದಾಳಿ ಆಗಿದೆ. ಇಡಿ ಯಾವತ್ತು ದಾಳಿ ಮಾಡುತ್ತೆ ಅಂತಂದ್ರೆ ಪಿಎಂಎಲ್ಎ ಅಡಿಯಲ್ಲಿ ಇಡಿ ಕಾರ್ಯಾಚರಿಸೋದು, ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಇಡಿ ಕಾರ್ಯಾಚರಿಸುತ್ತೆ ಮತ್ತು ವಿದೇಶಿ ವ್ಯವಹಾರಗಳಾದಂಥ ಸಂದರ್ಭದಲ್ಲಿ ಇಡಿ ಎಂಟ್ರಿ ಆಗುತ್ತೆ, ಅಲ್ಲಿ ಅಕ್ರಮಗಳಾದಂಥ ಸಂದರ್ಭದಲ್ಲಿ. ಸೊ ಇವರು ಆದಾಯಕ್ಕೂ ಮೀರಿ ಸಂಪಾದಿಸಿದಂಥ ಆಸ್ತಿಯಲ್ಲಿ ಹವಾಲಾ ಸೇರಿ ಕಾನೂನು ಬಾಹಿರ ಚಟುವಟಿಕೆಗಳನ್ನ ವ್ಯವಹಾರಗಳನ್ನ ಮಾಡ್ತಾ ಇದ್ರಾ ಅನ್ನುವಂಥ ಪ್ರಶ್ನೆ ಈಗ ಮೂಡ್ತಾ ಇರೋದು. ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಈಗ ಪ್ರಿಯಾಂಕ್ ಖರ್ಗೆ ಮಾತನಾಡಿದ್ದಾರೆ. ರಾಜಕೀಯ ಪ್ರೇರಿತ ದಾಳಿ ಅಂತ ಮಾತನಾಡಿದ್ದಾರೆ ಪ್ರಿಯಾಂಕ್ ಖರ್ಗೆ. ಕೇಸು ಪರ್ಸನಲ್ ಕೇಸು, ರಾಜಕೀಯ ಪ್ರೇರಿತ ದಾಳಿ ಅಂತ ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇದ್ದಾರೆ. ಅಧಿಕಾರಿಯಾಗಿ ಅವರು ಮಾಡಿರುವಂತ ಅಕ್ರಮಕ್ಕೆ ಸಂಬಂಧಿಸಿದಂತೆ ಇಡಿ ದಾಳಿ ಮಾಡಿರು. ಪ್ರಿಯಾಂಕ್ ಖರ್ಗೆ ಹೇಳ್ತಾ ಇರೋದು ಇದು ರಾಜಕೀಯ ಪ್ರೇರಿತ ದಾಳಿ. ದಯವಿಟ್ಟು ನನ್ನನ್ನು ನಂಬಕ್ಕೆ ಹೋಗಬೇಡಿ, ಸ್ಟ್ಯಾಟಿಸ್ಟಿಕ್ಸ್ ತೆಗೀರಿ. ಎಷ್ಟು ಇಡಿ ರೇಡ್ಗಳಲ್ಲಿ ಕನ್ವಿಕ್ಷನ್ ಆಗಿದೆ ಇಡೀ ಇಂಡಿಯಾನಲ್ಲಿ ಕಳೆದ 12 ವರ್ಷದಲ್ಲಿ ಸಾವಿರಾರು ರೇಡ್ಗಳಾಗಿದೆ. ಕನ್ವಿಕ್ಷನ್ ರೇಟ್ ಇಸ್ ಲೆಸ್ ದೆನ್ 2%, ಲೆಸ್ ದೆನ್ 1.5%. ಏನು ತೋರಿಸುತ್ತೆ ಇದು? ರಾಜಕೀಯ ಪ್ರೇರಿತ ಅಲ್ಲ ಅಂತೀರಾ ನೀವು? ಏನೋ ನಮ್ಗೆ ಬಿಟ್ಟಿದ್ದಾರೆ, ಇನ್ನೂ ಎಷ್ಟು ದಿನ ಬಿಟ್ಟಿದ್ದಾರೋ ಗೊತ್ತಿಲ್ಲ. ಇವತ್ತು ನಾಳೆ ಅದನ್ನು ಆಗ್ಬೋದು. ಇವೆಲ್ಲನೂ ಕೂಡ ರಾಜಕೀಯ ಪ್ರೇರಿತವಾಗೇ ಇರೋದು. ಇಲ್ಲಿ ಈಗ ನಾನು ಹೇಳ್ದಂಗೆ ಸ್ವಲ್ಪ ದಯವಿಟ್ಟು ಡೇಟಾ ತೆಗೆದು ನೋಡಿ. IT, ಇಡಿ, CBI ಇವೆಲ್ಲನೂ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆ ಆಗಿವೆ. ಯಾವಾಗ ಬೇಕು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.